ಒಂದು ಗುಡ್ಡ ದಾಟಿದು, 2 ಗುಡ್ಡ ದಾಟಿದು, 3ನೇ ಗುಡ್ಡ ದಾಟಬೇಕಾದ್ರೆ ಹೋಗ್ತಾ ಇದ್ದೀವಿ. ಸಡನ್ ಒಂದು ಪೊದೆ ಒಳಗಿಂದ ಒಬ್ಬ ನೆಗೆದು ಬಂದ ಹಂಗೆ. ಇಲ್ಲ ಅಂದರೆ ಹಿಂಗೆ ಹೆಗಲ ಮೇಲೆ ಇಟ್ಕೊಂತಾರೆ, ಇಲ್ಲ ಅಂದರೆ ಅದ್ರದ್ದು 2 ತೋಳು ಇದು ಮಾಡ್ಕೊಂಡು ಸೊಂಟ ಕಟ್ಕೊಂತಾರೆ. ಇನ್ನು ಯಾಕೆ ಕೋಟ್ ಹಿಂಗೆ ಇಟ್ಕೊಂಡ್ರೆ, ಆಮೇಲೆ ಕೋಟ್ ಯಾಕೆ ಇಷ್ಟು ಉದ್ದ ಹಿಂಗೆ ಕಾಣ್ತಾ ಉಂಟು. ಆಮೇಲೆ ಆ ಮಾಯನೂರು ಲಾಸ್ಟ್ ಬಾರ್ಡ್ರ್ ಅದು. ಅಲ್ಲಿಂದ ಒಂದು 25-30 ಕಿಲೋಮೀಟರ್ ನಡೆದೋದ್ರೆ ಸುಬ್ರಹ್ಮಣ್ಯ ಟೆಂಪಲ್, ಲೆಫ್ಟಿಗೆ ಹೋದರೆ ಪುಷ್ಪಗಿರಿ ಬೆಟ್ಟ, ರೈಟಿಗೆ ಹೋದರೆ ಅಲ್ಲಿ ಕಾಟಿ ಬೆಟ್ಟ ಅಂತ, ಮತ್ತು ಅಲ್ಲಿಂದ ಮುಂದೆ ನಮ್ಮ ಅರಮನೆಗದ್ದೆ ಬೆಟ್ಟಗಳು, ಚಾರ್ಮುಡಿ, ಶಿರಾಡಿ ಘಾಟ್ಗಳು. ನಾವು ಹೋದರೆ ಅವನು ಯಾವ್ದಾರ ಗುಡ್ಡ ತುದಿಯಲ್ಲಿ ಕುತ್ಕೊಂಡು ನೋಡಿ ಇನ್ನೊಂದು ದೂರ ಓಡ್ತಾನೆ. ಏನು ಮಾಡೋದು, ಊರವರಿಗೆಲ್ಲ ಮತ್ತೆ ನೋಡಿ ಸಿಕ್ಕಾಪಟ್ಟೆ ರೋಪ್ ಆಗ್ತಾ ಇದ್ದಾನೆ. ಒಂದು ಕೆಲಸ ಮಾಡಿ ಸರ್, ನಂಗೆ ಒಂದು 24 ಗಂಟೆ ಟೈಮ್ ಕೊಡಿ. ನೀನು ಇಲ್ಲಿರೋಕ್ಕಿಂತ ಹಾಸನ ಜೈಲಲ್ಲಿರೋ ತೆಗಿತಾ ನಿಧಾನಕ್ಕೆ ಒಂದು ಇಷ್ಟುದ್ದ ಒಳ್ಳೆ ಪಳ 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 ಹೊಳೆಯೋದೊಂದು ಕತ್ತಿ ಇಟ್ಕೊಬಿಟ್ಟಿದ್ದಾನೆ ಲಾಂಗ್. ಅದಕ್ಕೆ ಕೋಟ್ ಸುತ್ತಿಗೆ ಬಿಟ್ಟಿದ್ದಾನೆ, ಯಾಕೆಂದರೆ ನನಗೆ ಕಾಣಬಾರ್ದು ಅಂತ. ಒಂದು ಇಷ್ಟು ದಪ್ಪ ಮೀನುಗಳು, ಅದು ಈ ಕಲ್ಲು ಹಿಂಗೆ ಎತ್ತಿರಿ ಇಷ್ಟು ದಪ್ಪ ಏಡಿಗಳು. ಅವನು ಆ ಮೀನು ಏಡಿ ಎಲ್ಲ ತಿನ್ಕೊಂಡು ಅಲ್ಲೇ ಒಂದು ಪಾತ್ರೆ ಇಟ್ಕೊಂಡು ಪಶ್ಚಿಮ ಘಟ್ಟದ ಮೂಲೆ ಬಿಸಿಲೆ ಘಾಟಿ ಹತ್ರ ಒಂದು ಕೊನೆಯ ಊರಿದೆ ಮಾಯಿನೂರು. ಅಲ್ಲಿ ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗ್ತದೆ. ಒಬ್ಬ ಭಾರಿ ಸ್ಟ್ರಾಂಗ್ ಆಗಿರ್ತಾನೆ, ಭಾರಿ ಗಟ್ಟಿಮುಟ್ಟಿಯಾಗಿದ್ದ. ಅವನೆಲ್ಲಾರ ಅಮೆರಿಕದಲ್ಲೋ ಇಲ್ಲ ಇಂಗ್ಲೆಂಡಲ್ಲೋ ಇಲ್ಲ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಅವನು ವರ್ಲ್ಡ್ ಚಾಂಪಿಯನ್ ಆಗ್ತಿದ್ದ, ವೆಯ್ಟ್ ಲಿಫ್ಟರು ಇಲ್ಲ ಬಾಡಿ ಬಿಲ್ಡರ್ ಆಗಿರ್ತಿದ್ದ. ಅವನದೆಲ್ಲ ಫೋಟೋ ನಾವು ಇಟ್ಕೊಂತಿದ್ದು, ಇಲ್ಲ ಒಲಿಂಪಿಕ್ಕಲ್ಲಿ ಒಂದು 4-5 ಗೋಲ್ಡರ್ ಹೊಡಿತಿದ್ದ ಅಂತ ಒಬ್ಬ ಹುಡುಗ ಇದ್ದ. ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅವನಿಗೆ ನಾನೇ ಕರೆದು ಒಂದು ಕೆಲಸ ಕೊಡೋಣ ಅಂತಲೂ ಇದ್ದೆ. ಅಲ್ಲಿ ಊರಲ್ಲೆಲ್ಲ ತುಂಬ ಗಲಾಟೆ ಮಾಡ್ತಾನೆ. ಅಷ್ಟೊತ್ತಿಗೆ ಯಾವುದೋ ಒಂದು ರಾತ್ರಿ ಒಂದು ಗಲಾಟೆಯಲ್ಲಿ ಯಾರಿಗೋ ಒಬ್ಬ ಹೊಡಿತಾನೆ. ಅವನು ಹೊಡೆದ ಕೂಡಲೇ ಇವನು ದುರಾದೃಷ್ಟನ ಅವನ ಆಯಸ್ ತೀರಿತ ಕೆಳಗೆ ಬಿದ್ದು ಅವನು ತಲೆಗೆ ಕಲ್ಲು ಹೊಡೆದು ಸತ್ತೋದ ಕೂಡಲೇ ಇವನು ಹೋಗಿ ವೆಸ್ಟರ್ನ್ ಘಾಟ್, ನಮ್ಮಲ್ಲೆಲ್ಲ ಹಾಗೆ, ನಮ್ಮಲ್ಲಿಂದ ಹಿಡಿದು ವೀರಪ್ಪನ ಏರಿಯಾದಿಂದ ಹಿಡಿದು ಎಲ್ಲೆಲ್ಲಿ ವೆಸ್ಟರ್ನ್ ಘಾಟ್ ಕಾಡಲ್ಲೆಲ್ಲ ಏನಿದೆ ಅಲ್ಲೆಲ್ಲ ಹಾಗೆಯ. ಏನಾರ ಊರಲ್ಲಿ ಗಲಾಟೆ ಆಯಿತು ಅಂದ್ರೆ ಹೋಗಿ ಕಾಡಲ್ಲಿ ಹೋಗಿ ಕುತ್ಕೊಬಿಡ್ತಾರೆ. ಅಲ್ಲಿಗೆ ಊಟನೂ ಬರ್ತದೆ. ಬೇಕಾದರೆ ಒಂದು ಸ್ವಲ್ಪ ಅಕ್ಕಿ ಪಾತ್ರೆ ತಗೊಂಡು ಹೋದರೆ ಅಲ್ಲೇ ನದಿಗಳಲ್ಲಿ ಮೀನಿದೆ, ಅಲ್ಲಿ ಕಲ್ಲೇಡಿ ಅಂತ ಒಂದು ಇಷ್ಟದಪ್ಪ ಏಡಿಗಳಿರ್ತವೆ. ಅವನ್ನೆಲ್ಲ ಹಿಡಿದು ಸಾರು ಮಾಡ್ಕೊಂಡು ತಿನ್ಕೊಂಡು ಅಲ್ಲೇ ಎಲ್ಲ ಕಡೆಯೂ ಅಷ್ಟೇ ಒಳ್ಳೊಳ್ಳೆ ಮೀನು ಸಿಗ್ತದೆ. ಯಾವ್ದಾರ ಕಳ್ಕೋಯಿಗಳಿದ್ದರೆ ಅದನ್ನ ತಗೊಂಡು ಹೋಗಿ ಅಲ್ಲಿ ಶಿಕಾರಿ ಮಾಡ್ಕೊಂಡು ತಿಂತಾರೆ. ಅದೆಲ್ಲ ಇದ್ದಿದ್ದೇ ಅದು ವೀರಪ್ಪನ ಏರಿಯಾದಿಂದ ಹಿಡಿದು ಕೊಡಗಿಂದ ಹಿಡಿದು ನಮ್ಮ ಎಲ್ಲ ಕಡೆ ಮಲೆನಾಡಲ್ಲಿ ಅದು ಇದ್ದದ್ದೇ. ಪೊಲೀಸ್ನರಿಗೆ ಹೋಗಿ ಹೆದರಿಗೆ ಹೋಗಿ ಕೂತ್ಕೊಬಿಡ್ತಾನೆ ಅಲ್ಲಿ. ಮತ್ತು ಜೊತೆಗೆ ಅದು ಶೋಲಾ ಬೆಟ್ಟಗಳಾಗಿದ್ದರಿಂದ ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಕೂತ್ಕೊಬಿಡೋದು ಅವನು. ಇಡೀ ಊರು ಎಲ್ಲ ನೋಡೋದು, ಯಾರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಹಾಗೆ ಮಾಡ್ಕೊಂಡಿರ್ತಾನೆ. ದಿನ ಎಲ್ಲರಿಗೂ ಅವಾಗಲೇ ಫೋನು ಇತ್ತು ಅವನ ಹತ್ರ. ದಿನ ಊರಿನವರಿಗೆಲ್ಲ ಒಬ್ಬನ ಸಾಯಿಸ್ತಿದ್ದೀನಿ, ನಿನ್ನೊಬ್ಬನ್ನು ಸಾಯಿಸ್ತೀನಿ ಅಂತ ಇವನು ಎಲ್ಲರಿಗೂ ಬೆದರಿಕೆ ಹಾಕೋದು ಮಾಡ್ತಾಯಿದ್ದ. ಇಡೀ ಊರರೆಲ್ಲ ಪೊಲೀಸ್ ಸ್ಟೇಷನಿಗೆ ಹೋಗೋದು. ಪೊಲೀಸ್ನವರಿಗೆ ತಲೆನೋವು ಆಗ್ತದೆ. ಪೊಲೀಸ್ನವರು ಹೋಗ್ತಾರೆ, ಅವ್ರಿಗೆ ಕಾಡಿಗೆ ಹೋಗೋಕ್ಕೂ ಊರಿನವರಿಗೆ ಹೋಗೋಕ್ಕೆ ನಮಗೆ ದಾರಿ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ರು. ಯಾಕೆಂದರೆ ರಾತ್ರಿ ಬಂದು ಅವನು ಹೊಡೆದು ಬಿಟ್ರೆ ಅಂತ. ನಾನು ಸುಮ್ಮನೆ ನೋಡ್ತಾ ಇದ್ದೆ. ಆಮೇಲೆ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಇರ್ತಾರೆ, ಭಾರಿ ಒಳ್ಳೆ ಮನುಷ್ಯ, ಸೌತ್ ಕೆನರಾ ಮೂಲದವರು, ಒಳ್ಳೆ ಮೈಕಟ್ಟು, ಒಳ್ಳೆ ಬಾಡಿ. ಅವರು ನನ್ನ ಹತ್ರ ಚೆನ್ನಾಗಿದ್ದರು. ನನ್ನ ಗೌಡ್ರೆ ಅಂತ ಮಾತಾಡ್ಸ್ತಿದ್ದೆ. ಯಾಕೆಂದರೆ ನಾನು ಮಂಗಳೂರಲ್ಲಿ ಓದ್ದನು. ಅವಾಗ ನಾನು ಕಬಡ್ಡಿ ಆಡ್ತಿದ್ದು ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಮಂಗಳೂರು ಭಾರಿ ಒಂದು ಒಳ್ಳೆ ಊರು. ಇಲ್ಲಿ ಹೆಂಗೆ ಈ ಘಟ್ಟದ ಮೇಲೆ ಹೆಂಗೆ ಅಲ್ಲ, ಅಲ್ಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ, ನಾನು ಪುತ್ತೂರಲ್ಲಿ ಹೋಗ್ತಾ ಇದ್ರೆ ಸಾಕು, ಎಲ್ಲ ಆಟೋದವರು ನನ್ನ ಹತ್ರ ದುಡ್ಡೇ ತಗೊಂತಿರ್ಲಿ. ಹೋಟ್ಲಿಗೆ ಹೋದ್ರೆ ನನ್ನ ಹತ್ರ ಬಿಲ್ ಇಸ್ಕೊಂತಿರ್ಲಿ. ನಾನೊಬ್ಬ ಸಾಮಾನ್ಯ ಕಬಡ್ಡಿ ಪ್ಲೇಯರ್ ಆಗಿದ್ದೆ. ಅಂದರೆ ಈಗ ನಂಗೆ ಕ್ರಿಕೆಟ್ ನಂಗೆ ಸ್ಟಾರ್ ಅಂತ ಊರು. ಆವಾಗ ಇವ್ರು ನನ್ನ ಹೆಸರು ಎಲ್ಲ ಕೇಳಿದ್ರು. ಗೌಡ್ರೆ ಹಿಂಗೆ ಆಗಿದೆ ಗೌಡ್ರೆ, ಅವನು ನಿಮಗೆ ಪರಿಚಯ ಅಂತೆ, ಅವನು ನೀವು ಹೇಳ್ದಂಗೆ ಬೇಕಾದ್ರೆ ಕೇಳ್ತಾನಂತೆ. ಏನು ಮಾಡೋದು ಗೌಡ್ರೆ, ನನಗಿಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಅಲ್ಲಿ ಮೇಲೆ DIG SP ಇಂದ ಎಲ್ಲ ಬಂದು ನನ್ನ ಜಾಡಿಸ್ತಾ ಇದ್ದಾರೆ, ಯಾಕೆ ಹಿಡ್ದಿಲ್ಲ ಅಂತ. ನಾನು ಹೇಗೆ ಹಿಡಿಯೋದು ಗೌಡ್ರೆ, ಆ ವೆಸ್ಟರ್ನ್ ಘಾಟ್ ಕಾಡಲ್ಲಿ ನಾನು ಎಲ್ಲಿ ಹೋಗೋದು. ನಾವು ಹೋದರೆ ಅವನು ಯಾವ್ದಾರ ಗುಡ್ಡ ತುದಿಯಲ್ಲಿ ಕುತ್ಕೊಂಡು ನೋಡಿ ಇನ್ನೊಂದು ದೂರ ಓಡ್ತಾನೆ. ಏನು ಮಾಡೋದು, ಊರವರಿಗೆಲ್ಲ ಮತ್ತೆ ನೋಡಿ ಸಿಕ್ಕಾಪಟ್ಟೆ ರೋಪ್ ಆಗ್ತಾ ಇದ್ದಾನೆ. ಪೇಪರಲ್ಲಿ ಎಲ್ಲ ಬರ್ತಾ ಇದೆ, ಎಂತ ಮಾಡೋದು ಅಂತ. ಒಂದು ಕೆಲಸ ಮಾಡಿ ಸರ್, ನಂಗೆ ಒಂದು 24 ಗಂಟೆ ಟೈಮ್ ಕೊಡಿ. 24 ಗಂಟೆ ಟೈಮ್ ಕೊಡಿ. ನಾನು 24 ಗಂಟೆಲಿ ಅವನು ಕರ್ಕೊಬರ್ತೀನಿ, ಇಲ್ಲ ಅಂದರೆ ಏನಾರ ಒಂದು ಮಾಡೋಣ ಅದೇ ಆಯಿತು ಅಂದರು. ಅದು SP ಅವರಿಗೂ ಮುಟ್ಟಿತು. ಸರ್ ಹಿಂಗೆ ಯಾರೋ ಒಬ್ಬರು ಹಿಂಗೆ ನನ್ನ ಹೆಸರು ಹೇಳಿ, ಅಲ್ಲಿ ಮೇಲಿಂದ SP ಜಾಡಿಸ್ತಾ ಇರ್ತಾನಲ್ಲ, ಇಲ್ಲಿ ಕೆಳಗಡೆಗೆ DSPಗೆ ಜಾಡಿಸ್ತಾರೆ, DSP ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಜಾಡಿಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟ್ರು SIಗೆ ಜಾಡಿಸ್ತಾರೆ. SI ಯಾರ ಪಾಪ ದಪೆದಾರಿಗೆ, ವಯಸ್ಸಾದ ದಪೆದಾರರೆಲ್ಲ ವಯಸ್ಸಾದರೆ ಅವ್ರಿಗೆ ಜಾಡಿಸ್ತಾರೆ. ಅವರು ಪಾಪದ ಕಾನ್ಸ್ಟೇಬಲ್ ಜಾಡಿಸ್ತಾರೆ. ಹೋಗ್ರಯ್ಯ ಅಂತ. ಇವರೆಲ್ಲಿ ಹೋಗೋದು, ಕಾಡ್ ಹಿಂಗೆ ನೋಡಿ ಕೂಡ ಒಂದ್ಸತಿ ನೋಡಿ ಬರ್ತಾರೆ ವಾಪಸ್. ಆಮೇಲೆ ಇವ್ರು ಹೇಳಿರು ಎಲ್ಲರಿಗೂ, ಮೇಲೆ ಇವರವರಿಗೂ DSP IG ಅವರಿಗೆ, ಸರ್ ಹಿಂಗೆ ಏನೋ ಒಂದು ಮಾಡಿವಿ, ಒಬ್ರು ಹೋಗಿದ್ದಾರೆ ಕಾಡಿಗೆ, ವೀರಪ್ಪನಿಗೆ ಸಂಧಾನಕ್ಕೆ ಹೋದ್ರಲ್ಲ ಕಾಡಿಗೆ, ಆ ಥರ ಒಬ್ರು ಸಂಧಾನಕ್ಕೆ ಹೋಗಿದ್ದಾರೆ ಸರ್, ಇಂತಿಂಥವ್ರು, ಅವ್ರಿಗೆ ಕಾಡು ಎಲ್ಲ ಗೊತ್ತು, ಅವನು ಇವ್ರಿಗೆ ಭಾರಿ ಬೆಲೆ ಕೊಡ್ತಾನೆ, 24 ಗಂಟೆ ಟೈಮ್ ಕೇಳಿದ್ದಾರೆ, ಏನು ಮಾಡೋದು. ಆಯಿತು. ಆಮೇಲೆ ನಾನು ಅಲ್ಲಿ ಹೋಗಿ ಅಲ್ಲಿ ಅವನಿಗೆ ಖುಷಿ ಆಗಂತ ಒಬ್ಬನ ಹಿಡ್ಕೊಂಡು
ಆಮೇಲೆ ಅವ್ರ ಅಮ್ಮಗೆ ಅದ್ರ ಮಾಹಿತಿ ಇತ್ತು. ಆಮೇಲೆ ಅಮ್ಮನ ಹತ್ರ ಫೋನ್ ಮಾಡಿದೆ, ಏನಮ್ಮ ಹಿಂಗಾಗಿದೆ, ಇವನು ಅಲ್ಲೇ ಕೂತ್ರೆ ಕಷ್ಟ, ನಾಳೆ ಇವನ್ನ ಪೊಲೀಸ್ನವರು ಇದು ಮಾಡ್ಬೋದು, ಎನ್ಕೌಂಟ್ರ್ ಮಾಡೋ ಚಾನ್ಸ್ ಇದೆ ಪೊಲೀಸ್ನವರು, ಇಲ್ಲ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಆಮೇಲೆ ಇಲ್ಲಿ ಕಾಡೊಳಗೆ 15 ದಿವಸ ತಿಂಗಳು ಕೂರೋಕ್ಕಿಂತ ಜೈಲಲ್ಲಿದ್ದರೆ 3 ತಿಂಗ್ಳಿಗೆ ಬೇಲ್ ಸಿಗ್ತದೆ. ಆಮೇಲೆ ಅಷ್ಟೇ ಅಲ್ಲ, ಒಂದು ಏಟು ಪೊಲೀಸ್ನವ್ರ ಹತ್ರ ಹೊಡಿದಂಗೆ ನಾನು ನೋಡ್ಕೊತೀನಿ, ನನ್ನ ಜೊತೆನೇ ಬಂದು ಸರೆಂಡರ್ ಆಗಲಿ, ನಾನು ಜೊತೆನೇ ಬಂದು ಹಾಸನ ಜೈಲೊಳಗೆ ಕಳ್ಸೋಕ್ಕೂ ಅವರಿಗೂ ನಾನು ಇರ್ತೀನಿ. ವಾರ ಒಂದ್ಸತಿ ಬಂದು ನಾನು ಒಂದು ಬಿರಿಯಾನಿ ಕೊಟ್ಟು ಹೋಗ್ತೀನಿ ಭಾನುವಾರ. ಆಮೇಲೆ ಜೈಲಲ್ಲಿ ಇದ್ದಾರೆ, ಅಲ್ಲಿ ನಮ್ಮ ಪರಿಚಯದ ಹುಡುಗರು ಇದ್ದಾರೆ, ಸ್ವಲ್ಪ ಹಾಸನದವರು ಯಾವುದೋ ಒಂದು ಮರ್ಡರ್ ಕೇಸ್ ಮಾಡ್ಕೊಂಡು ಒಂದು ಟೀಮ್ ಇತ್ತು ಅಲ್ಲಿ, ಆ ಹುಡುಗರೆಲ್ಲ ಇದ್ದರು. ಆ ಹುಡುಗರು ಇದ್ದಾರೆ, ಅವ್ರನ್ನೂ ನಿಂಗೆ ಪರಿಚಯ ಮಾಡಿಕೊಡ್ತೀನಿ. ಆ ಹುಡುಗರು ಅಂದರೆ ನಾನು ವಾಲಿಬಾಲ್ ವರ್ಷ ನಡೆಸ್ತಿದ್ದರಿಂದ ಹಾನ್ಬಾಳಲ್ಲಿ ಸ್ಟೇಟ್ ಲೆವೆಲು, ಆ ಹುಡುಗರು ವಾಲಿಬಾಲ್ ಪ್ಲೇಯರೇ, ಅವರು ನಮ್ಮ ಹತ್ರ ಆಡ್ತಿದ್ರು, ಬಂದು ನನ್ನ ಪರಿಚಯ ಇತ್ತು. ಅವರು ಇದ್ದಾರೆ, ನೀನು ರಾಜ್ನಂಗಿರ್ಬೋದು, ಇಲ್ಲಿ ಕಾಡಲ್ಲಿ ಜಿಗಣೆಯಲ್ಲಿ ಈ ಗೋಳಾಡಿಕೆಂದು ನೀನು ಯಾಕೆ ಇರಬೇಕು, ಏನು ಮಾಡ್ತೀಯಾ ಅಂತ ಕೇಳಿ ಅಂತ ಹೇಳಿದೆ. ಅಮ್ಮ ಫೋನ್ ಮಾಡಿ ಬರೋದೇನು ಹೇಳಿ, ನಾನು ಬರ್ತೀನಿ ಆ ಗುಡ್ಡಕ್ಕೆ ಅಂತ. ಅದು ಮಾಯನೂರು ಅಂತ ಒಂದು ಊರು. ಆಮೇಲೆ ಆ ಮಾಯನೂರು ಲಾಸ್ಟ್ ಬಾರ್ಡ್ರ್, ಅದು ಅಲ್ಲಿಂದ ಒಂದು 25-30 ಕಿಲೋಮೀಟರ್ ನಡೆದೋದ್ರೆ ಸುಬ್ರಹ್ಮಣ್ಯ ಟೆಂಪಲ್, ಲೆಫ್ಟಿಗೆ ಹೋದರೆ ಪುಷ್ಪಗಿರಿ ಬೆಟ್ಟ, ರೈಟಿಗೆ ಹೋದರೆ ಅಲ್ಲಿ ಕಾಟಿ ಬೆಟ್ಟ ಅಂತ, ಮತ್ತು ಅಲ್ಲಿಂದ ಮುಂದೆ ನಮ್ಮ ಅರಮನೆಗದ್ದೆ ಬೆಟ್ಟಗಳು, ಚಾರ್ಮುಡಿ, ಶಿರಾಡಿ ಘಾಟ್ಗಳು ಅಲ್ಲಿ. ಆಮೇಲೆ ಅಮ್ಮ ಹೇಳಿರು, ಆಮೇಲೆ ಅಮ್ಮ ಫೋನ್ ಮಾಡಿರು, ನೀವು ಇನ್ನೊಬ್ರು ವಿರೂಪಾಕ್ಷ ಅವರಿಬ್ಬರೇ ಬರ್ಬೇಕಂತೆ, ಇನ್ಯಾರು ಬರೋಕ್ಕೆ. ಅಷ್ಟೊತ್ತಿಗೆ ಆಗಿತ್ತು ಸುಮಾರು 2 ಗಂಟೆ 3 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಸಕಲೇಶ್ಪುರದ ಕೆಲವು ಹುಡುಗರು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳೋದು ಧೈರ್ಯ, ಕ್ರಮಗೌಡರು ಹೋದ್ಮೇಲೆ ಏನಾರು ಒಂದು ಮಾಡ್ಕೆ ಬರ್ತಾರೆ, ನೀವು ತಲೆಬಿಸಿ ಮಾಡ್ಕೊಬೇಡಿ ಸಾರ್ ಅಂತ. SIಗೆ ಅಷ್ಟು ತಲೆಬಿಸಿ ಆಗಿತ್ತು ಸರ್ಕಲ್ಗೆ. ಆಮೇಲೆ ಓದು ಒಂದು ಗುಡ್ಡ ದಾಟಿದು, 2 ಗುಡ್ಡ ದಾಟಿದು, 3ನೇ ಗುಡ್ಡ ದಾಟಬೇಕಾದ್ರೆ ಹೋಗ್ತಾ ಇದ್ದೀವಿ, ಸಡನ್ ಒಂದು ಪೊದೆ ಒಳಗಿಂದ ಒಬ್ಬ ನೆಗೆದು ಬಂದ, ಹಂಗೆ ನೋಡ್ತೀನಿ ಇವನೇ. ಆಮೇಲೆ ಒಂದು ಕೋಟ್ ಹಿಡ್ಕೊಬಿಟ್ಟಾನೆ. ಹೀಗೆ ಗೊತ್ತಾಯ್ತು, ಕೋಟ್ನ ಸಾಮಾನ್ಯಕ್ಕೆ ಹಾಕ್ಯಂತಾರೆ, ಇಲ್ಲ ಅಂದ್ರೆ ಹಿಂಗೆ ಹೆಗಲ ಮೇಲೆ ಇಟ್ಕೊಂತಾರೆ, ಇಲ್ಲ ಅಂದರೆ ಅದ್ರದ್ದು 2 ತೋಳು ಇದು ಮಾಡ್ಕೊಂಡು ಸೊಂಟ ಕಟ್ಕೊಂತಾರೆ. ಇವ್ನು ಯಾಕೆ ಕೋಟ್ ಹಿಂಗೆ ಇಟ್ಕೊಂಡ್ರೆ, ಆಮೇಲೆ ಕೋಟ್ ಯಾಕೆ ಇಷ್ಟು ಉದ್ದ ಹಿಂಗೆ ಕಾಣ್ತಾ ಉಂಟು, ಅದೇ ವಾರಗಣ್ಣಲ್ಲಿ ಹಿಂಗೆ ನೋಡ್ತಾ ಇದ್ದೆ ನಾನು. ಆಮೇಲೆ ಅವನ್ನ ಅಲ್ಲಿ ಬಾ ಅಂದೆ, ಬಂದ. ನಾನು ಹೇಳಿದೆ, ನೋಡು ಆಕಸ್ಮಿಕ ಆಗೋಗಿದೆ, ನೀನು ದೂಕಿದ್ದಕ್ಕೆ ಅವ್ನು ಬಿದ್ದು ಹೋಗಿರೋದು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಿನ್ನ ಈಗ ಇದು ಮಾಡ್ತಾ ಇದೆ, ಹುಡುಕ್ತಾ ಇದೆ, ಊರವರೆಲ್ಲ ಹೋಗಿ ನಿನ್ನ ಮೇಲೆ ದೂರು ಕೊಡ್ತಾ ಇದ್ದಾರೆ. ನೀನು ಇಲ್ಲಿರೋಕ್ಕಿಂತ ಹಾಸನ ಜೈಲಲ್ಲಿರೋ, ಅಲ್ಲಿ ಹುಡುಗರಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ, ನೀನೇ ಅಲ್ಲಿ ಬಾಸ್ ಆಗ್ತೀಯಾ, ಆಮೇಲೆ ಜೈಲೇ ಇಡೀ ನಿಂದೆ ಆಗ್ತದೆ. ಆಮೇಲೆ ವಾರಕ್ಕೆ ಒಂದು ಸತಿ ನಾನು ಬರಲಿಲ್ಲ ಅಂದರೆ ನಮ್ಮ ಹುಡುಗರನ್ನ ಕಳಿಸಿ ನೀವು ಬಿರಿಯಾನಿ ಕೊಡಿಸ್ತಾ ಇರ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು ಪೆಟ್ಟು ಪೊಲೀಸ್ನವ್ರು ಹೊಡೆಯೋಕೆ ಕೊಡೋದು, ನಿನ್ನ ಒಂದು ರಾತ್ರಿ ಸ್ಟೇಷನಲ್ಲಿ ಇಟ್ಕೊಳಲ್ಲ, ಬೆಳಿಗ್ಗೆ ನೀನು ನನ್ನ ಜೊತೆ ಬಂದು ಸರೆಂಡರ್, ನಾನು ಎಲ್ಲ ರೆಡಿ ಮಾಡಿಸಿಟ್ಟಿರ್ತೀನಿ, 10 ಗಂಟೆ 11 ಗಂಟೆ ಹೊತ್ತಿಗೆ ನಿನ್ನ ಜೈಲಿಗೆ ಕಳಿಸ್ತಾರೆ, 3 ತಿಂಗಳಲ್ಲಿ ನಿಂಗೆ ಬೇಲ್ ನಾನು ತಗೊಡ್ತೀನಿ. ಆಮೇಲೆ ರಾಜ್ನಂಗೆ ಬಂದಿರ್ಬೋದು, ಹಿಂಗೆಲ್ಲ ಕುತ್ಕೊಂಡ ಸುಮಾರು ಹೊತ್ತು ಯೋಚನೆ ಮಾಡಿದ, ನಾನು ನಿಮ್ಮ ನಂಬಿನಿ, ನಾಳೆ ಬರ್ತೀನಿ ಅಂತ. ಆಮೇಲೆ ಹಿಂಗೆ ತೆಗಿತಾನೆ ನಿಧಾನಕ್ಕೆ, ಒಂದು ಇಷ್ಟುದ್ದ ಒಳ್ಳೆ ಪಳ ಹೊಳೆಯೋದೊಂದು ಕತ್ತಿ ಇಟ್ಕೊಬಿಟ್ಟಿದ್ದಾನೆ ಲಾಂಗ್, ಅದಕ್ಕೆ ಕೋಟ್ ಸುತ್ತಿಗೆ ಬಿಟ್ಟಿದ್ದಾನೆ, ಯಾಕೆಂದ್ರೆ ನನಗೆ ಕಾಣಬಾರ್ದು ಅಂತ. ನಾವೇನಾರು ಅವನ್ನ ಬಲಾತ್ಕಾರದಲ್ಲಿ ಹಿಡಿಯಕ್ಕೆ ಹೋದ್ರೆ ಬೀಸ್ತಾನೆ, ಭಾರಿ ಸ್ಟ್ರಾಂಗ್ ಹುಡುಗ. ನಾನು ಹೇಳಿದ್ನಲ್ಲ, ಒಳ್ಳೆ ಟೈಸನ್ ಇದ್ದಂಗಿದ್ದ. ಆಯಿತು, ಬೆಳಗ್ಗೆ ಆಮೇಲೆ ಸೀದಾ ಬಂದೆ, ಎಲ್ಲ ನನ್ನನ್ನೇ ಕಾಯ್ತಾ ಇದ್ರು, DSP ಎಲ್ಲ ಇದ್ದರು, ಸರ್ಕಲ್ ಇನ್ಸ್ಪೆಕ್ಟ್ರಿ, SI ಎಲ್ಲ ಬಂದೆ. ಸರ್ ಆಯಿತು, ನಾಳೆ ಬೆಳಿಗ್ಗೆ ಸರೆಂಡರ್ ಮಾಡ್ತೀವಿ, ನಾನೇ ಕರ್ಕೊಬರ್ತೀನಿ, ಒಂದು ಪೆಟ್ಟು ಹೊಡೆಯೋಕೆ ಕೊಡೋದು, ಆಮೇಲೆ ಜೈಲವರಿಗೂ ನಾನೇ ಬರ್ತೀನಿ, ಸರೆಂಡರ್ ಆಗ್ತಾನೆ. ಅವ್ರಿಗೆ ಒಂದೇ ಸತಿ ಎಂಥ ಖುಷಿ, ಯಾವಾಗ ಕರ್ಕೊಬರ್ತೀರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಕರ್ಕೊಬರ್ತೀನಿ, ನೀವು ಯಾರು ಬರೋಕೊಡ್ದು, ಮಧ್ಯದಲ್ಲೆಲ್ಲ ನಾನು ಕರ್ಕೊಬರೋತ್ತಿಗೆ ನಾವೇ ಹಿಡಿದು ಅಂತ ಅದೆಲ್ಲ ಮಾಡೋಕೆ ಕೊಡ್ದು ಅಂತ. ಅವ್ರು ನಗ್ತಾ, ಇಲ್ಲ ಎಲ್ಲ ಫುಲ್ ಕ್ರೆಡಿಟ್ ನಿಮಗೆ, ಸುಮ್ಮನೆ ಇರಿ ಆಯಿತಾ ಹಾಗಂದರು. ಇದ್ದು ಪ್ರದೇಶ ಹೇಗಿತ್ತು ಸರ್ ಅದು? ಬೆಟ್ಟ ಗುಡ್ಡ ಪ್ರದೇಶ, ಅದೊಂದು ಪಕ್ಕ ಪಶ್ಚಿಮ ಘಟ್ಟ ಕಾಡು, ಎಲ್ಲ ಬೆಟ್ಟ ಗುಡ್ಡಗಳು, ಎಲ್ಲ ಶೋಲ ಬೆಟ್ಟಗಳ ಮೇಲೆ ಹುಲ್ಲು, ಅದ್ರ ಕೆಳಗೆ ಭಯಂಕರ ಪಾತಾಳ, ನಾವು ನಮ್ಮಲ್ಲಿ ಕಂಬಾಯಿ ಅಂತೀವಿ, ಕೂಲ್ ಅಂತೀವಿ, ಇಲ್ಲ ವ್ಯಾಲಿ ಅಂತ. ಅದ್ರ ಕೆಳಗೆ ನೀರು, ಆ ನೀರು ನದಿಗಳಲ್ಲೆಲ್ಲ ಒಂದು ಇಷ್ಟು ದಪ್ಪ ಮೀನುಗಳು, ಅದು ಈ ಕಲ್ಲು ಹಿಂಗೆ ಎತ್ತಿರಿ ಇಷ್ಟು ದಪ್ಪ ಏಡಿಗಳು. ಅವನು ಆ ಮೀನು ಏಡಿ ಎಲ್ಲ ತಿನ್ಕೊಂಡು ಅಲ್ಲೇ ಒಂದು ಪಾತ್ರೆ ಇಟ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಒಳ್ಳೆ ಕಲ್ಲು ಬಂಡೆ ಸಂದಿ ಮಲ್ಕೊಂಡು ಆರಾಮಾಗಿದ್ದ. ಅವನು ಹೇಳೋದು, ನಾನು ಅಲ್ಲೇ ಸುಖವಾಗಿದ್ದೆ ಅಂತ. ನಾನಂದೆ, ನೀನು ಅಲ್ಲೇ ಸುಖವಾಗಿದ್ದೆಪ್ಪ, ಇಲ್ಲಿ 30 ನೀನು ಅಲ್ಲಿ 2 ತಿಂಗಳು 3 ತಿಂಗಳು ಕೂರೋಕ್ಕಿಂತ ಇದ್ರೊಳಗೆ ಕೂತ್ರೆ ನಿನಗೆ ಬೇಲಾಗುತ್ತೆ. ಆಮೇಲೆ ಕೇಸ್ ಅದು ಮುಂದೆ ಅದು ಕೋರ್ಟಲ್ಲಿ ನಡೆಯುತ್ತೆ, ಅದು ಬಿಟ್ಟಾಕು, ತಲೆ ಬಿಸಿ ಕಡಿಮೆ ಆಗ್ತದಲ್ಲ. ಆಮೇಲೆ ನಾಳೆ
ನಿನ್ನ ಅಮ್ಮನ್ನೇ ತಂದೋಗಿ ಅರೆಸ್ಟ್ ಮಾಡೋ ಚಾನ್ಸ್ ಇರ್ತದೆ, ಅವಾಗ ನೀನು ಸರೆಂಡರ್ ಆಗ್ಬೇಕಾಕು, ನೀನು ಯಾಕೆ ವಯಸ್ಸಾದ ಅಮ್ಮಗೆ ತೊಂದರೆ ಕೊಡ್ತೀಯ ಅಂದೆ. ಆಮೇಲೆ ಬಂದ ಹೋದು ಅಲ್ಲೊಂದು ಕಡೆ ನಿಂತಿದ್ದ, ಅಲ್ಲಿ ಕರ್ಕೊಂಡು. ಆಮೇಲೆ ನಮ್ಗೆ ಪೊಲೀಸ್ನವ್ರ ಮೇಲೆ ನಂಬಿಕಿಲ್ಲ, ನಾನು ಮೇನ್ ರೋಡಲ್ಲಿ ಬರಲಿಲ್ಲ, ಅಲ್ಲೊಂದು ಕಳ್ಳದಾರಿ, ಅದು ಆಫ್ ರೋಡು, ಆಮೇಲೆ ಆ 4 ವೀಲ್ ಜೀಪು ಹಾಕೆಂದು ಅಲ್ಲಿ ಕರ್ಕೊಂಡು ಬಂದು ಯಾವುದೋ ದಾರಿಯಲ್ಲಿ ಬಂದು ಬೇರೆ ಗಾಡಿಯಲ್ಲಿ ಚೇಂಜ್ ಮಾಡಿಕೆ ಬಂದು ಲಾಯರಿಗೂ ಹೇಳಿದ್ದು, ಲಾಯರು ಇರು ಅಂತ ತಂದು ಸರೆಂಡರ್ ಮಾಡಿದ್ದು. ಆದರೆ ಅವರು SI ಸರ್ಕಲ್ ಒಳ್ಳೆ ಜನ. ಮತ್ತೊಂದು ಅವ್ರಿಗೆ ಅವ್ನು ಸಿಕ್ಕಿದ್ದೇ ದೇವ್ರು ಸಿಕ್ಕಿದಂಗೆ ಆಗಿತ್ತು. ಅವ್ನು ಮತ್ತೆ ಅವನ್ನೇ ಹಾಕಿದ್ದು ಮಾಡ್ತಾರೆ, ಪಟ ಅವ್ರದ್ದೆಲ್ಲ ಬರೆಯೋದು ಎಲ್ಲ ಮುಗಿಸಿರೋ ಒಟ್ಟಿಗೆ ಹೋದು ತಂದಕ್ಕೆ ಜೈಲಿಗೆ ಬಿಟ್ಟರು. ಆ ಹುಡುಗರು ಎಲ್ಲ ಬಂದರು. ಆಮೇಲೆ ಇವನು ನಮ್ಮ ಊರನಪ್ಪ, ನಿಮ್ಮ ಗುಂಪಿಗೆ ಸೇರಿಸ್ಕೊಳ್ಳಿ ಅಂದೆ. ಅನ್ಕೊಂಡು ಕರ್ಕೊಂಡು ಹೋದರು. ಖುಷಿಯಲ್ಲಿದ್ದ. ಆಮೇಲೆ ವಾರಕ್ಕೊಂದು ಬಿರಿಯಾನಿ ಹೋಗ್ತಿತ್ತು, ಒಂದಲ್ಲ, ನಮಗೆ ಸುಮಾರು ಖರ್ಚು ಬಿತ್ತು. ಅಂದರೆ ಅಲ್ಲೊಂದು 10 ಜನ ಇದ್ದರು, 10 ಜನಿಗೂ ಒಬ್ಬ ಕೊಡೋಂಗಿಲ್ಲಲ್ಲ, 10 ಜನಿಗೂ ಬಿರಿಯಾನಿ ಕೊಡ್ಬೇಕಲ್ಲ. ಅದೇನೋ ಆಗಲಿ, ಹಾಗಾಗಿತ್ತು. ಇಲ್ಲ ಅಂದರೆ ಅವನು ಇನ್ನೊಂದು 2 ಮರ್ಡರ್ ಮಾಡ್ತಿದ್ದ. ಯಾಕೆಂದರೆ ಅಲ್ಲಿ ಅವನ ಚೇಲಗಳು, ಸತ್ತೋದನ ಚೇಲಗಳಿದಾರಲ್ಲ, ಅವ್ರುಗಳ ಮೇಲೂ ಇವ್ರಿಗೆ ಕಣ್ಣಿತ್ತು.